ಹಿಂದೆ ಒಂದು ಊರಿನಲ್ಲಿ ಗೋವಿಂದ ಎಂಬ ವ್ಯಕ್ತಿ ಇದ್ದನು. ಅವನಿಗೆ ಎರಡೂ ಕಣ್ಣು ಕಾಣುತ್ತಿರಲಿಲ್ಲ. ಇದರಿಂದ ಬೇಸತ್ತ ಅವನು ತನ್ನಷ್ಟಕ್ಕೆ ತಾನೇ ದ್ವೇಷಿಸಿಕೊಳ್ಳುತ್ತಿದ್ದನು. ಅವನ ಬದುಕೆ ಕತ್ತಲಮಯವಾಗಿದ್ದರಿಂದ ಲೋಕವೇ ಬೇಸರವಾಗಿತ್ತು ಅವನಿಗೆ. ಇಂತಹದರಲ್ಲಿ ಅವನು ರಾಧಾ ಎಂಬ ಹುಡುಗಿಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಅವನು ಅವಳಿಗೆ ದಿನಾಲು ಹೇಳುತ್ತಿದ್ದ, ಅಕಸ್ಮಾತ್ ನನಗೆ ಕಣ್ಣುಗಳಿದ್ದರೆ ದಿನಾಲು ನಾನು ನಿನ್ನನ್ನೇ ನೋಡುತ್ತಾ ಕಾಲ ಕಳೆಯುತ್ತಿದ್ದೆ ಎಂದು. ಗೋವಿಂದನ ತಂದೆ ತಾಯಿಗಳಿಗೆ ಒಂದು ಸಮಾಚಾರ ತಿಳಿಯಿತು. ಪಟ್ಟಣದಲ್ಲಿ ಒಬ್ಬ ಪ್ರಸಿದ್ಧ ಕಣ್ಣಿನ ಆಪರೇಷನ್ ಮಾಡುವ ಡಾಕ್ಟರ್ ಬಂದಿದ್ದಾರೆ. ಅವರು ಆಪರೇಷನ್ ಮಾಡಿದ ರೋಗಿಗಳಿಗೆ ಕಣ್ಣುಗಳು ತಿರುಗಿ ಕಾಣುತ್ತವೆ ಎಂದು. ಒಂದು ದಿನ ಗೊತ್ತು ಮಾಡಿಕೊಂಡು ತಂದೆ ತಾಯಿ, ಅಣ್ಣ ತಂಗಿ ಮತ್ತು ಆ ಹುಡುಗಿ ರಾಧಾ ಎಲ್ಲರೂ ಡಾಕ್ಟರ್ ಕಡೆಗೆ ಹೋದರು. ಡಾಕ್ಟರರು ಗೋವಿಂದನ ಕಣ್ಣುಗಳನ್ನು ಪರೀಕ್ಷೆ ಮಾಡಿ ನೋಡಿ ಹೇಳಿದರು, ಇವನ ಕಣ್ಣುಗಳು ತುಂಬ ಕೆಟ್ಟು ಹೋಗಿದ್ದರಿಂದ ಆಪರೇಷನ್ ಮಾಡಿ ಬೇರೆ ಕಣ್ಣುಗಳನ್ನು ಹಾಕಿದರೆ ಮಾತ್ರ ಇವನು ಮತ್ತೊಮ್ಮೆ ನೋಡಲು ಸಾಧ್ಯ, ಇಲ್ಲವಾದರೆ ಇದು ಸಾಧ್ಯವಿಲ್ಲ ಎಂದು ಹೇಳಿದನು. ನಿಮ್ಮಲ್ಲಿ ಯಾರಾದರೂ ತಮ್ಮ ಕಣ್ಣುಗಳನ್ನು ಕೊಡುವುದಾದರೆ ಹೇಳಿರಿ ಎಂದನು. ಇದನ್ನು ಕೇಳುತ್ತಲೇ ಮೊದಲಿಗೆ ತಂದೆ ತಾಯಿಗಳು ನಿರಾಕರಿಸಿದರು. ನಂತರ ಅಣ್ಣ ತಂಗಿಯು ತಮ್ಮ ಕಣ್ಣುಗಳನ್ನು ಕೊಡಲು ನಿರಾಕರಿಸಿದರು. ಆದರೆ ಅಲ್ಲೇ ನಿಂತಿದ್ದ ರಾಧೆ, ನಾನು ನನ್ನ ಕಣ್ಣುಗಳನ್ನು ಕೊಡಲು ಸಿದ್ಧಳಿದ್ದೇನೆ ಡಾಕ್ಟರ್ ಎಂದು ಹೇಳುತ್ತಾಳೆ. ಅದರಂತೆ ಡಾಕ್ಟರರು ರಾಧಾಳ ಕಣ್ಣುಗಳನ್ನು ಗೋವಿಂದನಿಗೆ ಹಾಕಿ ಆಪರೇಷನ್ ಮಾಡಿದರು. ಕೆಲವು ದಿನಗಳ ನಂತರ ಅವನಿಗೆ ಮೊದಲಿನ ಹಾಗೆ ಕಣ್ಣುಗಳು ಕಾಣತೊಡಗಿದವು. ಅವನಿಗೆ ಬದುಕಿನಲ್ಲಿ ಹೊಸ ಉರುಪು, ಚೈತನ್ಯ, ಬಯಕೆ ತಿರುಗಿ ಬಂದವು. ತಂದೆ ತಾಯಿ ಹಾಗೂ ಅಣ್ಣ ತಂಗಿಯ ಜೊತೆಗೆ ನಗು ನಗುತ್ತಾ ಕಾಲ ಕಳೆಯುತ್ತಿದ್ದನು. ಒಂದು ದಿನ ರಾಧೆ ಗೋವಿಂದನಿಗೆ ಭೇಟಿಯಾಗಿ ಅಲ್ಲಿ ಇಲ್ಲಿ ಮಾತುಕತೆ ಬೆಳೆಸಿ, ಆದರೂ ಹೇಗೋ ಧೈರ್ಯ ಮಾಡಿ ಗೋವಿಂದನಿಗೆ ಅವನು ಹೇಳಿದ ಮಾತುಗಳನ್ನು ನೆನಪಿಸಿ, ನನ್ನನ್ನು ಯಾವಾಗ ಮದುವೆಯಾಗುತ್ತೀಯ ಗೋವಿಂದು ಎಂದು ಕೇಳುತ್ತಾಳೆ. ಇದನ್ನು ಕೇಳುತ್ತಲೇ ಗೋವಿಂದನಿಗೆ ಕೋಪ ಬಂತು. ಏನಲೇ ಕುರುಡಿ, ನಿನಗೆ ಬೇರೆ ಯಾರು ಸಿಗಲಿಲ್ಲವೇ? ನಾನೇ ಬೇಕಾ ನಿನಗೆ ಮದುವೆಯಾಗಲು? ಹೋಗು ಕುರುಡಿ ಎಂದು ತಿರಸ್ಕರಿಸಿದನು. ಇದನ್ನು ಕೇಳಿದ ರಾಧೆಗೆ ಗಾಬರಿಯಾಯಿತು. ಆಕಾಶವೇ ಕಳಚಿ ಬಿದ್ದಂತಾಯಿತು. ಆಗ ರಾಧೆ ಗೋವಿಂದನಿಗೆ ಹೇಳಿದಳು, ನೀನು ನನ್ನ ದ್ವೇಷಿಸಿದರೂ ಏನೂ ಚಿಂತೆ ಇಲ್ಲ ಗೋವಿಂದು. ನನ್ನ ಯಾವ ಕಣ್ಣಿನಿಂದ ನೀನು ಈ ಜಗತ್ತನ್ನು ನೋಡುತ್ತಿರುವೆಯೋ ಆ ಕಣ್ಣುಗಳನ್ನು ಮಾತ್ರ ದ್ವೇಷಿಸಬೇಡ. ನನಗೆ ದ್ವೇಷಿಸಿದ ಹಾಗೆ ಆ ಕಣ್ಣುಗಳನ್ನು ದ್ವೇಷಿಸಿದರೆ ಮತ್ತೊಮ್ಮೆ ನೀನು ಕುರುಡನಾಗುವೆ. ಅದು ನನಗೆ ಬೇಕಾಗಿಲ್ಲ, ನೀನು ಆರಾಮವಾಗಿರು ಎಂದು ಹೇಳಿ ಕಣ್ಣೀರಿಡುತ್ತಾ ಅಲ್ಲಿಂದ ಹೊರಟು ಹೋದಳು. ಇದರಿಂದ ತಿಳಿದುಕೊಳ್ಳುವುದೇನೆಂದರೆ, ನಮಗೆ ಉಪಕಾರ ಮಾಡಿದವರಿಗೆ ನಾವು ಉಪಕಾರ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಎಂದೆಂದಿಗೂ ಅಪಕಾರ ಮಾಡಬಾರದು. ಧನ್ಯವಾದಗಳು ಸ್ನೇಹಿತರೆ.